ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ನಾಮನಿರ್ದೇಶನಗೊಂಡಿರುವ ಸದಸ್ಯರಿಂದ ಒಂದು ಗೌರವ ಸನ್ಮಾನ. ಮಾಹಿತಿಯನ್ನು ತಾವು ತಗೊಳ್ರಿ. ನೂತನವಾಗಿ ನಾಮನಿರ್ದೇಶನಗೊಂಡಿರುವ ಸದಸ್ಯರಿಂದ ಒಂದು ಗೌರವ ಸನ್ಮಾನ. ತಾವುಗಳು ಕೂಡ ಮುಕ್ತವಾಗಿ 24/7 ನನ್ನ ಹತ್ರ ಯಾವಾಗಲಾದರೂ ಬಂದು ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಜನರ ಸಲುವಾಗಿ ನೀವು ಇದ್ದೀವಿ, ಸಾರ್ವಜನಿಕರ ಸಲುವಾಗಿ ಸೇವೆಗಾಗಿ ನಾವು ಅದರಲ್ಲಿ ಇದ್ದೀವಿ. ನಾವು ಇಬ್ಬರು ಕೈ ಜೋಡಿಸಿದ್ರೆ ಒಂದು ಜನರಿಗೆ ಏನು ನಾವು ಸಹಕಾರ ಮಾಡಬೇಕು, ನಮ್ಮ ಕಡೆಯಿಂದ ಏನು ಉಪಯೋಗ ಆಗುತ್ತೆ ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾವುಗಳು ಕೂಡ ಮುಕ್ತವಾಗಿ 24/7 ನನ್ನ ಹತ್ರ ಯಾವಾಗಲಾದರೂ ಬಂದು ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಜನರ ಸಲುವಾಗಿ ನೀವು ಇದ್ದೀವಿ, ಸಾರ್ವಜನಿಕರ ಸಲುವಾಗಿ ಸೇವೆಗಾಗಿ ನಾವು ಅದರಲ್ಲಿ ಇದ್ದೀವಿ. ನಾವು ಇಬ್ಬರು ಕೈ ಜೋಡಿಸಿದ್ರೆ ಒಂದು ಜನರಿಗೆ ಏನು ನಾವು ಸಹಕಾರ ಮಾಡಬೇಕು, ನಮ್ಮ ಕಡೆಯಿಂದ ಏನು ಉಪಯೋಗ ಆಗುತ್ತೆ ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಹಿತಿಯನ್ನು ತಾವು ತಗೊಳ್ರಿ. ಅದು ಯಾರೋ ಸ್ವಲ್ಪ ನೋಡ್ರಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಕಡು ಬಡವರಿಗೆಲ್ಲ ಉಚಿತ ಅಕ್ಕಿ ಸಿಗುವಂಗಾಯ್ತು. ಒಂದೇ ಹೊತ್ತಿದು ಊಟ 3 ಹೊತ್ತು ಸಿಗುವಂಗಾಯ್ತು. ಸಿಎಂ ಸಿದ್ದರಾಮಣ್ಣ, ಸಿಎಂ ಸಿದ್ದರಾಮಣ್ಣ, 100 ಕಾಲ ಬಾಳಣ್ಣ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಅಕ್ಕ ಕ್ಷೀರಧಾರೆ 2 ರೂಪಾಯಾಗ 1 ಲೀಟರ್ ಹಾಲಿಗೆ
ತುಳುಕೊಂಗಾಯ್ತು. ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಕೃಷಿ ಗಣಿಯಾಯ್ತು. ಸಿಎಂ ಸಿದ್ರಾಮಣ್ಣ, ಸಿಎಂ ಸಿದ್ರಾಮಣ್ಣ, ನಿಂಬಳಗ ಜಯವಾಗ್ಲಣ್ಣ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರದೊಳ್ಳೊಳ್ಳೆ ನಿರ್ಧಾರ. ರಾಜೀವ್ ಆರೋಗ್ಯ ಭಾಗ್ಯ, ಆಶ್ರಯ ಸಾಲ ಮನ್ನಾ, ರೈತ ಸೂರ್ಯ ನಮ್ಮ ಭಾಗ್ಯ. ಹಳ್ಳಿ ಹಳ್ಳಿಗೂ ಒಳ್ಳೆ ಸೌಲಭ್ಯ. ಅಕ್ಕ ವಿದ್ಯಾಸಿರಿ ಮ್ಯಾಟ್ರಿಕ್ ಮುಗಿಸಿ ಮುಂದೆ ಹೋದ ಹಿಂದುಳಿದವರಿಗೆ ತಿಂಗಳ 1500 ರೂಪಾಯಿನ ಬ್ಯಾಂಕ್ನ ಖಾತೆಗೆ ತುಂಬುತ್ತಾರೆ. ಅಕ್ಕ ನೀರಾವರಿ ಲಕ್ಷಾಂತರ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಹಂಚಿ ಬರ ಹಿಡಿದ ಜಿಲ್ಲೆಗಳ ಬಾಳ ಬಂಗಾರ ಮಾಡವ್ರೆ. ಪಶುಪಾಲನೆಗೆ ನೆರವು, ಕೃಷಿ ಸಾಲಕ್ಕೆ ಒತ್ತು, ಉನ್ನತ ಶಿಕ್ಷಣ ವೃದ್ಧಿ, ಅರಣ್ಯ ಪರಿಸರ ರಕ್ಷೆ. ಲಕ್ಷಾಂತರ ಉದ್ಯೋಗ ನಮ್ ಕೈಗಾರಿಕೆ ಕ್ಷೇತ್ರದಲ್ಲಿ, ನೂರಾರು ಬ್ರಿಡ್ಜುಗಳಾದವು ನಮ್ ಹೈವೇ ರಸ್ತೆಗಳಲ್ಲಿ. ಸಿಎಂ ಸಿದ್ರಾಮಣ್ಣ, ಸಿಎಂ ಸಿದ್ರಾಮಣ್ಣ, ನಿನ್ ಹೊಟ್ಟೆ ತಣ್ಣಗಿರಲಣ್ಣ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಕಡು ಬಡವರಿಗೆಲ್ಲ ಉಚಿತ ಅಕ್ಕಿ ಸಿಗುವಂಗಾಯ್ತು. ಒಂದೇ ಹೊತ್ತಿದು ಊಟ 3 ಹೊತ್ತು ಸಿಗುವಂಗಾಯ್ತು. ಸಿಎಂ ಸಿದ್ರಾಮಣ್ಣ, ಸಿಎಂ ಸಿದ್ರಾಮಣ್ಣ, 100 ಕಾಲ ಬಾಳಣ್ಣ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಅಕ್ಕ ಕ್ಷೀರಧಾರೆ 2 ರೂಪಾಯಾಗ 1 ಲೀಟರ್ ಹಾಲಿಗೆ, ಸಬ್ಸಿಡಿ 4 ರೂಪಾಯಿ ಈಗ ಹಾಲು ಕರಿಯೋ ರೈತರಿಗೆ. ಅಕ್ಕ ಭಾಗ್ಯ ಜೊತೆ ಮೇಲೆ ಹಾಡಕ್ಕ. 268 ಕೋಟಿ ರೂಪಾಯಿ ಬಾಕಿನ ಒಟ್ಟಿಗೆ ಮನ್ನಾ ಮಾಡಿ ಕೊಟ್ರು, ಮನೆ ಮನೆಗೂ ದೀವಾನ. ಹೋದ ಮಕ್ಕಳಿಗೆ ಹಾಲು, ಮನೆ ಇಲ್ದವ್ರಿಗೆ ಮನೆ, ಕಬ್ಬಿಗೆ ಒಳ್ಳೆ ಬೆಲೆ, ಮೀನುಗಾರಿಕೆಗೆ ನೆರವು. ನೂರಾರು ಕೆರೆಗಳ ನೀರು ತುಂಬಿ ತುಳುಕೊಂಗಾಯ್ತು. ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಕೃಷಿ ಗಣಿಯಾಯ್ತು. ಸಿಎಂ ಸಿದ್ರಾಮಣ್ಣ, ಸಿಎಂ ಸಿದ್ರಾಮಣ್ಣ, ನಿಂಬಳಗ ಜಯವಾಗ್ಲಣ್ಣ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರದೊಳ್ಳೊಳ್ಳೆ ನಿರ್ಧಾರ.
ಆರೋಗ್ಯ ಭಾಗ್ಯ, ಆಶ್ರಯ ಸಾಲ ಮನ್ನಾ, ರೈತ ಸೂರ್ಯ ನಮ್ಮ ಭಾಗ್ಯ, ಹಳ್ಳಿ ಹಳ್ಳಿಗೂ ಒಳ್ಳೆ ಸೌಲಭ್ಯ. ಅಕ್ಕ ವಿದ್ಯಾಸಿರಿ ಮ್ಯಾಟ್ರಿಕ್ ಮುಗಿಸಿ ಮುಂದೆ ಹೋದ ಹಿಂದುಳಿದವರಿಗೆ ತಿಂಗಳ 1,500 ರೂಪಾಯಿನ ಬ್ಯಾಂಕ್ನ ಖಾತೆಗೆ ತುಂಬುತ್ತಾರೆ. ಅಕ್ಕ ನೀರಾವರಿ ಲಕ್ಷಾಂತರ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಹಂಚಿ ಬರ ಹಿಡಿದ ಜಿಲ್ಲೆಗಳ ಬಾಳ್ ಬಂಗಾರ ಮಾಡವ್ರೆ. ಪಶುಪಾಲನೆಗೆ ನೆರವು, ಕೃಷಿ ಸಾಲಕ್ಕೆ ಒತ್ತು, ಉನ್ನತ ಶಿಕ್ಷಣ ವೃದ್ಧಿ, ಅರಣ್ಯ ಪರಿಸರ ರಕ್ಷೆ. ಲಕ್ಷಾಂತರ ಉದ್ಯೋಗ ನಮ್ ಕೈಗಾರಿಕೆ ಕ್ಷೇತ್ರದಲ್ಲಿ, 100 ಬ್ರಿಡ್ಜುಗಳಾದವು ನಮ್ ಹೈವೇ ರಸ್ತೆಗಳಲ್ಲಿ. ಸಿಎಂ ಸಿದ್ದರಾಮಣ್ಣ, ಸಿಎಂ ಸಿದ್ದರಾಮಣ್ಣ, ನಿನ್ ಹೊಟ್ಟೆ ತಣ್ಣಗಿರಲಣ್ಣ. ಗಂಗಾವತಿ ನಗರಸಭೆಗೆ ಆಶ್ರಯ ಸಮಿತಿಗೆ 4 ಜನ ಸದಸ್ಯರನ್ನು ನೇಮಕ ಮಾಡಿ ಆದೇಶ ಮಾಡಲಾಗಿರುತ್ತದೆ. ಅದರ ಪ್ರಯುಕ್ತ ನಗರಸಭೆ ವತಿಯಿಂದ ಅವರಿಗೆ ನಮ್ಮ ಕಡೆಯಿಂದ ಒಂದು ಆದೇಶದ ಒಂದು ಪ್ರತಿಯನ್ನು ನೀಡಲಾಗಿ, ನಮ್ಮ ಕಡೆ ಕಚೇರಿ ವತಿಯಿಂದ ಒಂದು ಪತ್ರವನ್ನು ಸಹ ಅವರಿಗೆ ಮಾಹಿತಿಗಾಗಿ ನೀಡಲಾಗಿರುತ್ತದೆ. ಅದೇ ರೀತಿಯಾಗಿ ಇವತ್ತಿನ ದಿನಾಂಕದಂದು ನಮ್ಮ 4 ಜನ ಸದಸ್ಯರು ಆಶ್ರಯ ಸಮಿತಿಗೆ ಈಗ ನಿಯೋಜಕರಾಗಿರ್ತಾರೆ ಎಂದು ತಮ್ಮಗಳೆಲ್ಲ ನಾನು ಒಂದು ಖುಷಿಯಿಂದ ನಾನು ಹೇಳ್ತಿದ್ದೇನೆ. ಈಗ ಜನರ ಸೇವೆ, ಜನಾರ್ದನ ಸೇವೆ ಅಂದ ಹಾಗೆ ಈ 4 ಜನ ಸದಸ್ಯರು ನಮ್ಮ ಒಂದು 35 ಜನ ಒಂದು ನಗರಸಭೆ ಸದಸ್ಯರೊಂದಿಗೆ ಒಂದು ತಾವುಗಳು ಕಮ್ಯುನಿಕೇಟ್ ಆಗಿ ಒಗ್ಗಟ್ಟಿನಿಂದ ಎಲ್ಲರೂ ಏನು ಜನರ ಸಮಸ್ಯೆಗಳು ಏನು, ಯಾವ ಥರ ಅದನ್ನು ಪರಿಹಾರ ಮಾಡಬೇಕು. ಈಗ ಗಂಗಾವತಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ವಸತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಶ್ಯೂಸ್ ಇದ್ದಾವೆ. ಈಗಾಗಲೇ ಮಾನ್ಯ ನ್ಯಾಯಾಲಯದಲ್ಲಿ ನಾವು ವಸತಿ ರೋಡಿಗೆ ಸಂಬಂಧಪಟ್ಟ ಹಾಗೆ 5 ಎಕರೆ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದ ಪ್ರಕಾರ, ದಾಖಲಾಗಿದ್ದ ಪ್ರಕಾರ ಈಗಾಗಲೇ 2 ಸಲ ಸರ್ವೆ ಮಾಡಿದ್ದೀವಿ, ನೋಟಿಫಿಕೇಶನ್ ಮಾಡಿದ್ವಿ, ಅಬ್ಜೆಕ್ಷನ್ ಕಾಲ್ ಮಾಡಿ ಅದರ ಪ್ರಕಾರ ಮಾನ್ಯ ನ್ಯಾಯಾಲಯಕ್ಕೆ ನಾವು ಅದು ಮಾಹಿತಿಯನ್ನು ಸಲ್ಲಿಸಿದ್ದೀವಿ. ಅದರ ಪ್ರಕಾರ ನ್ಯಾಯಾಲಯದಲ್ಲಿ ಏನು ನಮಗೆ ಆದೇಶ ಆಗುತ್ತೆ ಅದರ ಪ್ರಕಾರ ನಾವು ಮುಂದಿನ ಒಂದು ಕಾರ್ಯರೂಪವನ್ನು ನಾವು ಮಾಡ್ತೀವಿ. ಹಾಗೂ ಇನ್ನೂ ಜಾಸ್ತಿ ಜನ ಕಡು ಬಡವರಿಗೆ, ವಸತಿ ರೈತರಿಗೆ ನಿವೇಶನವನ್ನು ನೀಡಬೇಕಾಗಿರುತ್ತದೆ. ಬಹಳಷ್ಟು ಅರ್ಜಿಗಳು ನಮ್ಮಲ್ಲಿ ಸಲ್ಲಿಕೆ ಆಗಿರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಜನ ಸರ್ಕಾರದ ಒಂದು ನಿರ್ದೇಶನದಂತೆ ಮುಂದಿನ ಕ್ರಮ ನಾವು ಜರುಗಿಸಲಾಗುವುದು ಎಂದು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲಿ ಯಾವ ಏರಿಯಾದಲ್ಲಿ ವಸತಿ ರೈತರಿದ್ದಾರೆ ಆ ವಸತಿ ರೈತರ ಪಟ್ಟಿ ಈಗಾಗಲೇ ನಮ್ಮಲ್ಲಿ ಮಾಡಲಾಗಿದೆ. ಕೆಲವು ಈಗ 2 ಪಟ್ಟಿಗಳು ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ ಇರುವ ಪ್ರಕಾರ ಆ ಪಟ್ಟಿಯನ್ನು ಹೊರತುಪಡಿಸಿ ಇನ್ನೂ ಕೆಲವು ಜನ ನಮಗೆ ವಸತಿ ರೈತರ ಪಟ್ಟಿ ಅರ್ಜಿ ಸಲ್ಲಿಕೆ ಆದ ಪ್ರಕಾರ ನಾವು ಒಂದು ಪಟ್ಟಿ ಮಾಡಬೇಕಾಗುತ್ತೆ. ಅದನ್ನು ಸಹ ನಾವು ಪಟ್ಟಿ ಮಾಡ್ತೀವಿ. ಜನರ ಸಮಸ್ಯೆ, ವಸತಿ ರೈತರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು, ನಮ್ಮ ಮನೆ ಯೋಜನೆ ಆಗಲಿ, ಪ್ರಧಾನಮಂತ್ರಿ ಯೋಜನೆ ಆಗಲಿ, ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಯೋಜನೆ ಆಗಲಿ, ಆಮೇಲೆ ಆಶ್ರಯ ಸಮಿತಿ ಮೆಂಬರ್ ಆಗಿರ್ತವೆ. ಮತ್ತು ನಮ್ಮ ನಮ್ಮ ಯಜ್ಞಾನ್ಸರ್ ಮಾಜಿ ಸಚಿವರಾದ ಯಜ್ಞಾನ್ಸರ್ ಆಶೀರ್ವಾದದಿಂದ ನಾವು ಎಲ್ಲವನ್ನು ನಾವು ಒಗ್ಗಟ್ಟಾಗಿ ನಾವು 4 ಮಂದಿ ಮಾಡ್ತೀವಿ. ಬಡವ ಜನರಿಗೆ ಏನು ಅವಶ್ಯಕತೆ ಇದೆ ಎಲ್ಲ ನಾವು ಒದಗಿಸಿಕೊಡ್ತೇವೆ. ನಮ್ಮ ಮಾಜಿ ಸಚಿವರಾದ ಯಜ್ಞಾನ್ಸರ್ ಆಶೀರ್ವಾದದಿಂದ ಎಲ್ಲ ಮಾಡಿಕೊಡ್ತೇವೆ. ಯಾರಿಗೆ ಬಡವರಿಗೆ ಮನೆಯಲ್ಲ ಎಲ್ಲರಿಗೆ ತಂದು ಅಲ್ಲಿ ಒಂದು ನಮ್ಮ ಆಚೆ ಸಖತವಾಗಿ ಕೊಡ್ತೀವಿ.
2,000 ಮನೆಗೆ ನಾವು ಹೇಳಿದ್ವಿ, ಗಾಬರಿಗೆ ಹೇಳಿದ್ವಿ 2,000 ಮನೆಗೆ ಮಾಡ್ತೀವಿ. ಗೊತ್ತಾಗ್ತದೆ ನೋಡೋಣ, ಎಷ್ಟು ಬರ್ತದೆ ನಾವು ಮಾಡಿಕೊಡ್ತೀವಿ. ಎಲ್ಲ ಸರ್ಕಾರ ಯೋಜನೆಗಳು ಯಾವ್ಯಾವ ಸರ್ಕಾರ ಎಲ್ಲ ತಂದು ನಮ್ಮ ಸಾಗರ ಜಗ್ಬಲ್ ಅನ್ಸರ್ ಸಾಗರ ಆಸ್ಪತ್ರೆ ಎಲ್ಲ ತಂದು ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲ ಯೋಜನೆಗಳು ಎಲ್ಲ ಹೋಗಿ ನಾವು ಬಡವರು ಮನೆ ಕೊಡಿಸ್ತೀವಿ. ಯಾವಾಗಲೂ ಕೊರತೆ ಬರೋದು ಬಡವರಿಗೆ ಮಾತ್ರ ಅವ್ರ ಮನೆಗೆ ಹೋಗಿ ಅವ್ರಿಗೆ ಎಲ್ಲ ಲೆಕ್ಕ ಮಾಡಿ ಅವ್ರಿಗೆ ಮನೆ ಕೊಡ್ತೀವಿ. ಇವತ್ತು ನಮಗೆಲ್ಲ ಇವತ್ತಿಂದು ಮಾಜಿ ಸಚಿವರಾದ ಶ್ರೀಮಾನ್ಯ ಅಕ್ಬಲ್ ಅನ್ಸರಿ ಸಾಹೇಬರ ಆದೇಶದ ಅವರ ಶಿಫಾರಸಿನ ಮೇರೆಗೆ ನಮಗೆ 4 ಜನರನ್ನು ಆಶಾ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಯಿಂದ ನಾವು ಪ್ರತಿ ಬಡವರಿಗೆ ಯಾರ್ಯಾರು ಗಂಗಾವತಿಯಲ್ಲಿ ಭಾಳ ತೊಂದರೆಗಳನ್ನೆಲ್ಲ ಜನತಾ ಮನೆ ಸರ್ಕಾರದಿಂದ ಬರುತ್ತದೆ ಅದನ್ನು 100 ನಾವು ಅವರ ಜನರ ಹತ್ರ ಮುಗಿಸೋ ಕೆಲಸ ಮಾಡ್ತೀವಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರು ಸಹ ನಮಗೆ ಭಾಳ ಕರ್ನಾಟಕಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನೋಡಿದಂಥ ಯೋಜನೆಗಳನ್ನು ಹಾಕಿದ್ದಾರೆ. ಎಕ್ಸಾಂಪಲ್ ಬಸ್ ಫ್ರೀ, ಕರೆಂಟ್ ಫ್ರೀ ಮತ್ತು ಅದೇ ರೀತಿಯದ್ದೆಲ್ಲ 2,000 ರೂಪಾಯಿ ಮಹಿಳೆಯರಿಗೆ ಹಾಕಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹೀಗೆ ಅನೇಕ ಯೋಜನೆಗಳನ್ನು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ಅವ್ರಿಗೂ ಸಹ ನನ್ನ ಧನ್ಯವಾದಗಳು ಈ ಮುಖಾಂತರ ಹೇಳ್ತೀನಿ. ಮತ್ತೊಂದು ನಮ್ಮ ಜಿಲ್ಲೆಯ ಸಚಿವರಾದ ಶ್ರೀಮಾನ್ಯ ಶಿವರಾಜ್ ತಂಗಡಿ ಸಾಹೇಬರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಆಶ್ರಯ ಸಮಿತಿ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು ಹೇಳ್ತಾ ನಾವು ಎಲ್ಲರಿಗೂ ಹೇಳೋದು ಏನಂದರೆ ಗಂಗಾವತಿಯಲ್ಲಿ ಆಶ್ರಯ ಯೋಜನೆಯಲ್ಲಿ ಪ್ಲಾಟಿನ ಸಮಸ್ಯೆಗಳಿರಲಿ ಅವರೆಲ್ಲ ಹೇಳ್ದಂಗೆ ಆ ಸಮಸ್ಯೆಗಳನ್ನೆಲ್ಲ ಎಷ್ಟು ಜಲ್ದಿ ಆಗ್ತದೆ ಆಫೀಸರ್ ಅಷ್ಟೇ ಮುಖಾಂತರ ನಮ್ಮ ಸಾಹೇಬರ ಮಾರ್ಗದರ್ಶನ ಮುಖಾಂತರ ನಾವು 100ಕ್ಕೆ 100 ಅತಿ ಶೀಘ್ರದಲ್ಲಿ ಬಗೆಹರಿಸ್ತೀವಿ ಅಂತ ಈ ಮೂಲಕ ಈ ಸಮಿತಿ ಆಯ್ಕೆ ಮಾಡಿದಂಥ ನಮ್ಮ ಅಣ್ಣನವರಿಗೂ ನನ್ನ ಧನ್ಯವಾದಗಳು ತಿಳಿಸುತ್ತಾ ಏನು ಮೇಲೆ ಭರವಸೆ ಇಟ್ಟುಕೊಂಡಿದ್ದಾರೆ ಅದನ್ನು ನಾವು ಶಕ್ತಿಪೂರ್ವಕವಾಗಿ ಭರವಸೆ ಈಡೇರಿಸ್ತೀವಿ ಅಂತ ಹೇಳಿಕೊಳ್ಳುತ್ತೇನೆ. ಗಂಗಾವತಿ ನಗರಸಭೆಗೆ ಆಶ್ರಯ ಸಮಿತಿಯ ಒಂದು ಸಮಿತಿಗೆ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸಿನ ಮೇರೆಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಹಿರಿಯರಾದ ನಮ್ಮ ಪಕ್ಷದ ಹಿರಿಯರಾದ ಹುಸೇನ್ ಸಾಬ್ ಆಗಿರ್ಬೋದು, ಸತೀಶ್ ನಾಯಕ್ ಆಗಿರ್ಬೋದು, ನಮ್ಮ ಅಕ್ಕ ಸಹೋದರಿ ಪರಿಮಳಬಾಯಿ ಹಾಗೂ ನನ್ನ ಆತ್ಮೀಯ ಸ್ನೇಹಿತನಾದ ಆಸಿಫ್ ಅಹಮದ್ ಇರ್ಬೋದು, ಎಲ್ಲರಿಗೂ ಮೊದಲು ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಸಾಹೇಬರು ಏನು ಇವ್ರ ಮೇಲೆ ಭರವಸೆ ಇಟ್ಟಿದ್ದಾರೆ, ಆ ಭರವಸೆಯನ್ನು ಇವರು ಎಂದೂ ಹುಸಿಗೊಳಿಸೋದಿಲ್ಲ. ಪ್ರತಿಯೊಬ್ಬ ಬಡವರು ಕೂಡ ಸರ್ಕಾರದಿಂದ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಆಗಿರ್ಬೋದು, ಇವರ ಏನು ಒಂದು ಕನಸಿನ ಯೋಜನೆಗಳಂಥ ಗ್ಯಾರಂಟಿ ಯೋಜನೆಗಳು, ಆಶ್ರಯ ಯೋಜನೆ, ನಮ್ಮ ಮನೆ, ಇವೆಲ್ಲ ಏನು ಬಡವರಿಗೆ ತಲುಪತಕ್ಕಂಥ ಯೋಜನೆಗಳನ್ನು ಪ್ರತಿ ಮನೆಗೂ ತಲುಪಿಸ್ತಾರಂತ ನನಗೆ ಭರವಸೆ ಇದೆ. ಈ ಮೂಲಕ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತೆಲ್ಲ ಅವ್ರನ್ನ ಅಭಿನಂದಿಸಿ ನಮ್ಮ ಈ ಒಂದು ಕಾರ್ಯದಲ್ಲಿ ದಯಾಮಯ ಅಂತ ಎಲ್ಲರನ್ನೂ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಗಂಗಾವತಿಯಲ್ಲಿ ಇವತ್ತಿನ ದಿನ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮತ್ತು DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಈ ಜಿಲ್ಲಾದ ಉಸ್ತುವಾರಿಯಾದಂಥ ನಮ್ಮ ತಂಗಡಿ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಮಾಜಿ ಸಚಿವರು ಮಾಜಿ ನಾಯಕರಾದಂಥ ಶ್ರೀಮಾನ್ ಎಕ್ಬಾಲ್ ಅನ್ಸರಿ ನೇತೃತ್ವದಲ್ಲಿ ಗಂಗಾವತಿ ತಾಲೂಕಿನ ನಗರಸಭೆ ಸಾಹಿತ್ಯ ಸಮಿತಿಯ ಒಳಗಡೆ ಬರುವಂಥ ಯೋಜನೆ ಮನೆ ಯೋಜನೆಯ ಆಶ್ರಮ ಯೋಜನೆಗೆ ಅಭ್ಯರ್ಥಿಯಾಗಿ 4 ಜನರಿಗೆ ನಮ್ಮ ಸಾಹೇಬರು ಅವರು ಎಕ್ಬಾಲ್ ಅನ್ಸರಿ ಸಾಹೇಬರ ಬೆಂಬಲದಿಂದ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಕಾನೂನಿನ ಪ್ರಕಾರ ಭದ್ರವಾಗಿ ನಡೆಯುವಂಥ ನಾಯಕರು 4 ಜನ ಯಾವುದೇ ಒಂದು ಮನೆ ಯೋಜನೆಗಳಿಗೆ ಸಂಪೂರ್ಣ ಬೆಂಬಲ ಕೊಡುವಂಥ ಜನರಿಗೆ ಬಡವರಿಗೆ ಆಗಬೇಕು ಒಳ್ಳೆಯ ಕೆಲಸ ಅಂತೇಳಿ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ
ಒಳ್ಳೆ ಒಂದು ಕೆಲಸಗಳನ್ನು ಕಾರ್ಯಗಳನ್ನು ಜನರಿಗೆ ತಲುಪಬೇಕಂತೇಳಿ 4 ಜನವನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ಅವರು ಆಯ್ಕೆಯಾಗಿ ನಾಳೆ ಮುಂದಿನ ದಿನದಲ್ಲಿ ಜನರ ಕೆಲಸ ಭದ್ರವಾಗಿ ಮಾಡ್ತಾರ. ಅವರು ಒಳ್ಳೆ ಒಂದು ಅಭಿವೃದ್ಧಿಯಿಂದ ಬಂದಂಥ ಜನರಿಗೆ 4 ಜನರಿಗೆ ಅವರು ಆಯ್ಕೆ ಮಾಡಿದ್ದಾರೆ ಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರು. ಅವರ ಪರವಾಗಿ ಇಡೀ ಗಂಗಾವತಿ ಕ್ಷೇತ್ರದ ಬಡ ಜನರಿಗೆ ಒಂದು ಒಳ್ಳೆ ಯೋಜನೆಗಳನ್ನು ಸಿಗಬೇಕಂತೇಳಿ ಮಾನ್ಯ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರು 4 ಜನ ಮೆಂಬರಿಗೆ ನಗರ ಸಭೆಯಿಂದ ಅವರ ಆಶ್ರಮ ಯೋಜನೆಯಲ್ಲಿ ಮೆಂಬರ್ಶಿಪ್ ಅನ್ನು ಜಾರಿ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಬರಂತ ಬಡ ಜನರಿಗೆ ಒಳ್ಳೆ ಯೋಜನೆ ಮನೆಗಳನ್ನು ಸಿಗಬೇಕು, ಖಂಡಿತ ಸಿಗ್ತಾವ. ಅದೇ ತರ ಅಭಿವೃದ್ಧಿ ಅಧಿಕಾರಿ ಇಕ್ಬಾಲ್ ಅನ್ಸಾರಿ ಹಾಗೂ ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿದ್ದಾವೆ ಎಲ್ಲ ಖಂಡಿತ ಸಿಗ್ತಾವ. ತಾಲೂಕಿನ ನಗರ ಆಶ್ರಯ ಸಮಿತಿಯ ನಾಮನಿರ್ದೇಶನ ಸದಸ್ಯರನ್ನಾಗಿ ನಮ್ಮ ನಾಯಕರಾದ ಮತ್ತು ಕೊಪ್ಪಳ ಜಿಲ್ಲೆಯ ಶ್ರೀಮಂತ ನಾಯಕರು ಹಾಗೂ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಶಿಫಾರಸಿನ ಮೇರೆಗೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಹುಸೇನ್ ಸಾಬ್ ಅವರನ್ನ, ಆಸಿಫ್ ಅಹಮದ್ ಅವರನ್ನ, ಪರಿಮಳಬಾಯಿ ಅವರನ್ನ ಮತ್ತು ಸತೀಶ್ ನಾಯಕ್ ಅವರನ್ನು 4 ನಾಮನಿರ್ದೇಶನ ಸದಸ್ಯರನ್ನು 4 ನಾಮನಿರ್ದೇಶನ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರ ನಾಯಕರ ಪರವಾಗಿ ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ನಾಮನಿರ್ದೇಶನ ಮಾಡಲು ಕಾರಣೀಭೂತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದಗಳನ್ನು ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಸರ್ಕಾರದ ಏನು ಯೋಜನೆಗಳು ವಸತಿ ಯೋಜನೆಯಲ್ಲಿ ಏನೇನು ಯೋಜನೆಗಳು ಬರ್ತವೆ, ಜನರಿಗೆ ಏನು ಯಾವ ವಸತಿ ಯೋಜನೆ ಆಶ್ರಯ ಮನೆಗಳನ್ನು ಸಮರ್ಪಕವಾಗಿ ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡದೆ ಬಡವರಿಗೆ ಕಲ್ಪಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಹೆಚ್ಚಿನ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಗಂಗಾವತಿಯ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ.